ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಶಾಸಕರನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರೇನು ಮುಂದಾಗಿದ್ರು, ಆದ್ರೆ ಅವ್ರಿಗೇನೆ ಶಾಕ್ ಎದುರಾಗಿದೆ. ಕಾರಣ ಸುರ್ಜೇವಾಲಾ ಅವರ ವಿರುದ್ಧವೇ ಸಿದ್ದರಾಮಯ್ಯ ಆಪ್ತ ಬಣ ತಿರುಗಿ ಬಿದ್ದಿದೆ. ಈ ಮೂಲಕ ಉಸ್ತುವಾರಿಗೆ ಸೆಟ್ಟು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಶಾಸಕರ ಸಮಾಧಾನಕ್ಕೆ 1-to-1 ಮೀಟಿಂಗ್ ಆಯ್ತು. ಶಾಸಕರ ಬಳಿಕ ಸಚಿವರ ಮೌಲ್ಯಮಾಪನಕ್ಕೆ ಸಿಟ್ಟು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸುರ್ಜೇವಾಲಾ ಅನ್ನುವಂತಹ ಪರಿಸ್ಥಿತಿ, ಸಂಘರ್ಷದ ಕತೆ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ವಿರುದ್ಧ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಏನ್ ಕತೆ, ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾನೆ ಇದ್ದಾರೆ. ಕಳೆದ ವಾರ ಬಂದಿದ್ರು, 2-3 ದಿನ ಇದ್ರು. ಈಗ ಮತ್ತೆ ಬಂದಿದ್ದಾರೆ, 2-3 ದಿನ ಇರ್ತಾರೆ. ಶಾಸಕರನ್ನ ಕರೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನವೂ ಕೂಡ ಆಗ್ತಾ ಇದೆ. ಇದೇ ಸಚಿವರ ಮೌಲ್ಯಮಾಪನಕ್ಕೆ ಸಿದ್ದರಾಮಯ್ಯ ಟೀಮ್ ಆಕ್ರೋಶಗೊಂಡಿದೆ. ಸಿಎಂ ಮಾಡಬೇಕಾದಂತ ಕೆಲಸನ ಉಸ್ತುವಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರ ಮೌಲ್ಯಮಾಪನ ಓಕೆ, ಆದ್ರೆ ಸಚಿವರ ಮೌಲ್ಯಮಾಪನವನ್ನ ಇವ್ರು ಯಾಕೆ ಮಾಡಬೇಕು, ಇವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ದಾರಂತೆ. ನೀವು ಉಸ್ತುವಾರಿನ ಶಾಸಕರ ಮೌಲ್ಯಮಾಪನ ಮಾಡಿ, ಶಾಸಕರಾಗಿ ಈ ಸಚಿವರನ್ನೂ ಕರೆಸಿ, ಆದ್ರೆ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನ ಮಾಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ? ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಅದು. ಈ ಬಗ್ಗೆ ಸಚಿವ ಕೆ.ಎನ್. ರಾಜಣ್ಣ ಸೇರಿ ಹಲವು ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಮುಖ್ಯಮಂತ್ರಿ ಅಧಿಕಾರವನ್ನ ಓವರ್ಟೇಕ್ ಮಾಡಲಾಗ್ತಾ ಇದೆ, ಸಚಿವರ ಮೌಲ್ಯಮಾಪನ ಮುಖ್ಯಮಂತ್ರಿ ಮಾತ್ರ ಮಾಡಬೇಕು, ಪಕ್ಷದ ಉಸ್ತುವಾರಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಯಾವ ರಾಜ್ಯದಲ್ಲೂ ಮಾಡದ ಮೌಲ್ಯಮಾಪನ ಇಲ್ಲಿ ಯಾಕೆ ಅಂತ ಕಿಡಿಕಾರಿದ್ದಾರೆ. ಇದನ್ನು ನೇರವಾಗಿ ಸುರ್ಜೇವಾಲಾ ಅವರ ಹತ್ರನೂ ಹೇಳ್ಬೋದಲ್ಲ ನೀವು. ಸಿದ್ದರಾಮಯ್ಯ ಆಪ್ತ ಬಣದವರು ಯಾರದೋ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಲ್ಲ, ಹೋಗಿ ಸುರ್ಜೇವಾಲಾ ಮುಂದೆ ಹೇಳ್ಬೋದು. ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಶಾಸಕರಾಗಿ ನಮ್ಮ ಮೌಲ್ಯಮಾಪನ ಮಾಡಿ, ಬೇಡ ಅನ್ನಲ್ಲ. ಏನ್ ಮಾಹಿತಿ ಕೊಡಬೇಕೋ ಕೇಳಿ, ಕೊಡ್ತೀವಿ, ಆದ್ರೆ ನೀವು ಸಚಿವರ ಮೌಲ್ಯಮಾಪನ ಯಾಕೆ ಮಾಡ್ತೀರಿ ಅಂತ ಕೇಳ್ಬೋದಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುರ್ಜೇವಾಲಾ ಅವರು ಸಚಿವರ ಮೌಲ್ಯಮಾಪನ ಯಾಕೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡುವಂತ ಕೆಲಸ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸಚಿವರ ಮೌಲ್ಯಮಾಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಏನೀಗ ಎಲ್ಲಾ ಸಚಿವರನ್ನ ಕರೆಸ್ತಾ ಇದ್ದಾರೆ, ಮಾಹಿತಿಯನ್ನ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಈಗಾಗಲೇ ದಾಖಲೆಗಳ ಸಮೇತ ಸುರ್ಜೇವಾಲಾ ಅವರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಲವು ಸಚಿವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ. 3ನೇ ದಿನಕ್ಕೆ ಕಾಲಿಟ್ಟಿದೆ ಮಂತ್ರಿಗಳ ಮೌಲ್ಯಮಾಪನ. ಇವತ್ತು ಕೂಡ ಕೆಲ ಸಚಿವರ ಜೊತೆಗೆ 1-to-1 ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಸರಣಿ ಸಭೆಗಳು ನಡೀತಾ ಇದೆ. ಮೊನ್ನೆ 3, ನಿನ್ನೆ 11 ಸಚಿವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇವತ್ತು 8 ಸಚಿವರಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ರಾಜಣ್ಣ ಇವತ್ತು ಸಭೆಗೆ ಹಾಜರಾಗ್ತಾರಾ ಅನ್ನೋದೇ ಕುತೂಹಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಶಾಸಕರನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರೇನು ಮುಂದಾಗಿದ್ರು, ಆದ್ರೆ ಅವ್ರಿಗೇನೆ ಶಾಕ್ ಎದುರಾಗಿದೆ. ಕಾರಣ ಸುರ್ಜೇವಾಲಾ ಅವರ ವಿರುದ್ಧವೇ ಸಿದ್ದರಾಮಯ್ಯ ಆಪ್ತ ಬಣ ತಿರುಗಿ ಬಿದ್ದಿದೆ. ಈ ಮೂಲಕ ಉಸ್ತುವಾರಿಗೆ ಸೆಟ್ಟು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಶಾಸಕರ ಸಮಾಧಾನಕ್ಕೆ 1-to-1 ಮೀಟಿಂಗ್ ಆಯ್ತು. ಶಾಸಕರ ಬಳಿಕ ಸಚಿವರ ಮೌಲ್ಯಮಾಪನಕ್ಕೆ ಸಿಟ್ಟು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸುರ್ಜೇವಾಲಾ ಅನ್ನುವಂತಹ ಪರಿಸ್ಥಿತಿ, ಸಂಘರ್ಷದ ಕತೆ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ವಿರುದ್ಧ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಏನ್ ಕತೆ, ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾನೆ ಇದ್ದಾರೆ. ಕಳೆದ ವಾರ ಬಂದಿದ್ರು, 2-3 ದಿನ ಇದ್ರು.
ಈಗ ಮತ್ತೆ ಬಂದಿದ್ದಾರೆ, 2-3 ದಿನ ಇರ್ತಾರೆ, ಶಾಸಕರನ್ನ ಕರೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನವೂ ಕೂಡ ಆಗ್ತಾ ಇದೆ. ಇದೇ ಸಚಿವರ ಮೌಲ್ಯಮಾಪನಕ್ಕೆ ಸಿದ್ದರಾಮಯ್ಯ ಟೀಮ್ ಆಕ್ರೋಶಗೊಂಡಿದೆ. ಸಿಎಂ ಮಾಡಬೇಕಾದಂತ ಕೆಲಸನ ಉಸ್ತುವಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರ ಮೌಲ್ಯಮಾಪನ ಓಕೆ, ಆದ್ರೆ ಸಚಿವರ ಮೌಲ್ಯಮಾಪನವನ್ನ ಇವ್ರು ಯಾಕೆ ಮಾಡಬೇಕು, ಇವ್ರು ಯಾರು ಅನ್ನುವಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ದಾರಂತೆ. ನೀವು ಉಸ್ತುವಾರಿನ ಶಾಸಕರ ಮೌಲ್ಯಮಾಪನ ಮಾಡಿ, ಶಾಸಕರಾಗಿ ಈ ಸಚಿವರನ್ನೂ ಕರೆಸಿ, ಆದ್ರೆ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನ ಮಾಡುವುದಕ್ಕೆ ನಿಮಗೆ ಹೇಗೆ ಸಾಧ್ಯ? ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಅದು. ಈ ಬಗ್ಗೆ ಸಚಿವ ಕೆ.ಎನ್. ರಾಜಣ್ಣ ಸೇರಿ ಹಲವು ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಮುಖ್ಯಮಂತ್ರಿ ಅಧಿಕಾರವನ್ನ ಓವರ್ಟೇಕ್ ಮಾಡಲಾಗ್ತಾ ಇದೆ, ಸಚಿವರ ಮೌಲ್ಯಮಾಪನ ಮುಖ್ಯಮಂತ್ರಿ ಮಾತ್ರ ಮಾಡಬೇಕು, ಪಕ್ಷದ ಉಸ್ತುವಾರಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಯಾವ ರಾಜ್ಯದಲ್ಲೂ ಮಾಡದ ಮೌಲ್ಯಮಾಪನ ಇಲ್ಲಿ ಯಾಕೆ ಅಂತ ಕಿಡಿಕಾರಿದ್ದಾರೆ. ಇದನ್ನು ನೇರವಾಗಿ ಸುರ್ಜೇವಾಲಾ ಅವರ ಹತ್ರನೂ ಹೇಳ್ಬೋದಲ್ಲ ನೀವು. ಸಿದ್ದರಾಮಯ್ಯ ಆಪ್ತ ಬಣದವರು ಯಾರದೋ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಲ್ಲ, ಹೋಗಿ ಸುರ್ಜೇವಾಲಾ ಮುಂದೆ ಹೇಳ್ಬೋದು. ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಶಾಸಕರಾಗಿ ನಮ್ಮ ಮೌಲ್ಯಮಾಪನ ಮಾಡಿ, ಬೇಡ ಅನ್ನಲ್ಲ, ಏನು ಮಾಹಿತಿ ಕೊಡಬೇಕೋ ಕೇಳಿ ಕೊಡ್ತೀವಿ, ಆದ್ರೆ ನೀವು ಸಚಿವರ ಮೌಲ್ಯಮಾಪನ ಯಾಕೆ ಮಾಡ್ತೀರಿ ಅಂತ ಕೇಳಬಹುದಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುರ್ಜೇವಾಲಾ ಅವರು ಸಚಿವರ ಮೌಲ್ಯಮಾಪನ ಯಾಕೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸಚಿವರ ಮೌಲ್ಯಮಾಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಏನೀಗ ಎಲ್ಲಾ ಸಚಿವರನ್ನ ಕರೆಸ್ತಾ ಇದ್ದಾರೆ, ಮಾಹಿತಿಯನ್ನ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಈಗಾಗಲೇ ದಾಖಲೆಗಳ ಸಮೇತ ಸುರ್ಜೇವಾಲಾ ಅವರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಲವು ಸಚಿವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ. 3 ದಿನಕ್ಕೆ ಕಾಲಿಟ್ಟಿದೆ ಮಂತ್ರಿಗಳ ಮೌಲ್ಯಮಾಪನ. ಇವತ್ತು ಕೂಡ ಕೆಲ ಸಚಿವರ ಜೊತೆಗೆ 1-to-1 ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಸರಣಿ ಸಭೆಗಳು ನಡೀತಾ ಇದೆ. ಮೊನ್ನೆ 3, ನಿನ್ನೆ 11 ಸಚಿವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇವತ್ತು 8 ಸಚಿವರಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ರಾಜಣ್ಣ ಇವತ್ತು ಸಭೆಗೆ ಹಾಜರಾಗ್ತಾರಾ ಅನ್ನೋದೇ ಕುತೂಹಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಶಾಸಕರನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರೇನು ಮುಂದಾಗಿದ್ರು, ಆದ್ರೆ ಅವ್ರಿಗೇನೆ ಶಾಕ್ ಎದುರಾಗಿದೆ. ಕಾರಣ ಸುರ್ಜೇವಾಲಾ ಅವರ ವಿರುದ್ಧವೇ ಸಿದ್ದರಾಮಯ್ಯ ಆಪ್ತ ಬಣ ತಿರುಗಿ ಬಿದ್ದಿದೆ. ಈ ಮೂಲಕ ಉಸ್ತುವಾರಿಗೆ ಸೆಟ್ಟು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಶಾಸಕರ ಸಮಾಧಾನಕ್ಕೆ 1-to-1 ಮೀಟಿಂಗ್ ಆಯ್ತು. ಶಾಸಕರ ಬಳಿಕ ಸಚಿವರ ಮೌಲ್ಯಮಾಪನಕ್ಕೆ ಸಿಟ್ಟು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸುರ್ಜೇವಾಲಾ ಅನ್ನುವಂತಹ ಪರಿಸ್ಥಿತಿ, ಸಂಘರ್ಷದ ಕತೆ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ವಿರುದ್ಧ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಏನ್ ಕತೆ, ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾನೆ ಇದ್ದಾರೆ. ಕಳೆದ ವಾರ ಬಂದಿದ್ರು, 2-3 ದಿನ ಇದ್ರು, ಈಗ ಮತ್ತೆ ಬಂದಿದ್ದಾರೆ, 2-3 ದಿನ ಇರ್ತಾರೆ, ಶಾಸಕರನ್ನ ಕರೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನವೂ ಕೂಡ ಆಗ್ತಾ ಇದೆ. ಇದೇ ಸಚಿವರ ಮೌಲ್ಯಮಾಪನಕ್ಕೆ ಸಿದ್ದರಾಮಯ್ಯ ಟೀಮ್ ಆಕ್ರೋಶಗೊಂಡಿದೆ. ಸಿಎಂ ಮಾಡಬೇಕಾದಂತ ಕೆಲಸನ ಉಸ್ತುವಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರ ಮೌಲ್ಯಮಾಪನ ಓಕೆ, ಆದ್ರೆ ಸಚಿವರ ಮೌಲ್ಯಮಾಪನವನ್ನ ಇವ್ರು ಯಾಕೆ ಮಾಡಬೇಕು, ಇವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ದಾರಂತೆ. ನೀವು ಉಸ್ತುವಾರಿನ ಶಾಸಕರ ಮೌಲ್ಯಮಾಪನ ಮಾಡಿ, ಶಾಸಕರಾಗಿ ಈ ಸಚಿವರನ್ನೂ ಕರೆಸಿ, ಆದ್ರೆ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನ ಮಾಡುವುದಕ್ಕೆ ನಿಮಗೆ ಹೇಗೆ ಸಾಧ್ಯ? ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಅದು. ಈ ಬಗ್ಗೆ ಸಚಿವ ಕೆ.ಎನ್. ರಾಜಣ್ಣ ಸೇರಿ ಹಲವು ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಮುಖ್ಯಮಂತ್ರಿ ಅಧಿಕಾರವನ್ನ ಓವರ್ಟೇಕ್ ಮಾಡಲಾಗ್ತಾ ಇದೆ,
ಸಚಿವರ ಮೌಲ್ಯಮಾಪನ ಮುಖ್ಯಮಂತ್ರಿ ಮಾತ್ರ ಮಾಡಬೇಕು, ಪಕ್ಷದ ಉಸ್ತುವಾರಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಯಾವ ರಾಜ್ಯದಲ್ಲೂ ಮಾಡದ ಮೌಲ್ಯಮಾಪನ ಇಲ್ಲಿ ಯಾಕೆ ಅಂತ ಕಿಡಿಕಾರಿದ್ದಾರೆ. ಇದನ್ನು ನೇರವಾಗಿ ಸುರ್ಜೇವಾಲಾ ಅವರ ಹತ್ರನೂ ಹೇಳ್ಬೋದಲ್ಲ ನೀವು. ಸಿದ್ದರಾಮಯ್ಯ ಆಪ್ತ ಬಣದವರು ಯಾರದೋ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಲ್ಲ, ಹೋಗಿ ಸುರ್ಜೇವಾಲಾ ಮುಂದೆ ಹೇಳ್ಬೋದು. ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಶಾಸಕರಾಗಿ ನಮ್ಮ ಮೌಲ್ಯಮಾಪನ ಮಾಡಿ, ಬೇಡ ಅನ್ನಲ್ಲ. ಏನ್ ಮಾಹಿತಿ ಕೊಡಬೇಕೋ ಕೇಳಿ, ಕೊಡ್ತೀವಿ. ಆದ್ರೆ ನೀವು ಸಚಿವರ ಮೌಲ್ಯಮಾಪನ ಯಾಕೆ ಮಾಡ್ತೀರಿ ಅಂತ ಕೇಳ್ಬೋದಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುರ್ಜೇವಾಲಾ ಅವರು ಸಚಿವರ ಮೌಲ್ಯಮಾಪನ ಯಾಕೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸಚಿವರ ಮೌಲ್ಯಮಾಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಏನೀಗ ಎಲ್ಲಾ ಸಚಿವರನ್ನ ಕರೆಸ್ತಾ ಇದ್ದಾರೆ, ಮಾಹಿತಿಯನ್ನ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಈಗಾಗಲೇ ದಾಖಲೆಗಳ ಸಮೇತ ಸುರ್ಜೇವಾಲಾ ಅವರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಲವು ಸಚಿವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ. 3 ದಿನಕ್ಕೆ ಕಾಲಿಟ್ಟಿದೆ ಮಂತ್ರಿಗಳ ಮೌಲ್ಯಮಾಪನ. ಇವತ್ತು ಕೂಡ ಕೆಲ ಸಚಿವರ ಜೊತೆ 1-to-1 ಸಭೆಯನ್ನ ನಡೆಸಬೇಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಸರಣಿ ಸಭೆಗಳು ನಡೀತಾ ಇದೆ. ಮೊನ್ನೆ 3, ನಿನ್ನೆ 11 ಸಚಿವರ ಜೊತೆಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇವತ್ತು 8 ಸಚಿವರಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ರಾಜಣ್ಣ ಇವತ್ತು ಸಭೆಗೆ ಹಾಜರಾಗ್ತಾರಾ ಅನ್ನೋದೇ ಕುತೂಹಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಶಾಸಕರನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರೇನು ಮುಂದಾಗಿದ್ರು, ಆದ್ರೆ ಅವ್ರಿಗೇನೆ ಶಾಕ್ ಎದುರಾಗಿದೆ. ಕಾರಣ ಸುರ್ಜೇವಾಲಾ ಅವರ ವಿರುದ್ಧವೇ ಸಿದ್ದರಾಮಯ್ಯ ಆಪ್ತ ಬಣ ತಿರುಗಿ ಬಿದ್ದಿದೆ. ಈ ಮೂಲಕ ಉಸ್ತುವಾರಿಗೆ ಸೆಟ್ಟು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಶಾಸಕರ ಸಮಾಧಾನಕ್ಕೆ 1-to-1 ಮೀಟಿಂಗ್ ಆಯ್ತು. ಶಾಸಕರ ಬಳಿಕ ಸಚಿವರ ಮೌಲ್ಯಮಾಪನಕ್ಕೆ ಸಿಟ್ಟು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸುರ್ಜೇವಾಲಾ ಅನ್ನುವಂತಹ ಪರಿಸ್ಥಿತಿ, ಸಂಘರ್ಷದ ಕತೆ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ವಿರುದ್ಧ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಏನ್ ಕತೆ, ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾನೆ ಇದ್ದಾರೆ. ಕಳೆದ ವಾರ ಬಂದಿದ್ರು, 2-3 ದಿನ ಇದ್ರು. ಈಗ ಮತ್ತೆ ಬಂದಿದ್ದಾರೆ, 2-3 ದಿನ ಇರ್ತಾರೆ. ಶಾಸಕರನ್ನ ಕರೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನವೂ ಕೂಡ ಆಗ್ತಾ ಇದೆ. ಇದೇ ಸಚಿವರ ಮೌಲ್ಯಮಾಪನಕ್ಕೆ ಸಿದ್ದರಾಮಯ್ಯ ಟೀಮ್ ಆಕ್ರೋಶಗೊಂಡಿದೆ. ಸಿಎಂ ಮಾಡಬೇಕಾದಂತ ಕೆಲಸನ ಉಸ್ತುವಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರ ಮೌಲ್ಯಮಾಪನ ಓಕೆ, ಆದ್ರೆ ಸಚಿವರ ಮೌಲ್ಯಮಾಪನವನ್ನ ಇವ್ರು ಯಾಕೆ ಮಾಡಬೇಕು, ಇವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ದಾರಂತೆ. ನೀವು ಉಸ್ತುವಾರಿನ ಶಾಸಕರ ಮೌಲ್ಯಮಾಪನ ಮಾಡಿ, ಶಾಸಕರಾಗಿ ಈ ಸಚಿವರನ್ನೂ ಕರೆಸಿ, ಆದ್ರೆ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನ ಮಾಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ? ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಅದು. ಈ ಬಗ್ಗೆ ಸಚಿವ KN ರಾಜಣ್ಣ ಸೇರಿ ಹಲವು ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಮುಖ್ಯಮಂತ್ರಿ ಅಧಿಕಾರವನ್ನ ಓವರ್ಟೇಕ್ ಮಾಡಲಾಗ್ತಾ ಇದೆ, ಸಚಿವರ ಮೌಲ್ಯಮಾಪನ ಮುಖ್ಯಮಂತ್ರಿ ಮಾತ್ರ ಮಾಡಬೇಕು, ಪಕ್ಷದ ಉಸ್ತುವಾರಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಯಾವ ರಾಜ್ಯದಲ್ಲೂ ಮಾಡದ ಮೌಲ್ಯಮಾಪನ ಇಲ್ಲಿ ಯಾಕೆ ಅಂತ ಕಿಡಿಕಾರಿದ್ದಾರೆ. ಇದನ್ನು ನೇರವಾಗಿ ಸುರ್ಜೇವಾಲಾ ಅವರ ಹತ್ರನೂ ಹೇಳ್ಬೋದಲ್ಲ ನೀವು. ಸಿದ್ದರಾಮಯ್ಯ ಆಪ್ತ ಬಣದವರು ಯಾರದೋ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಲ್ಲ, ಹೋಗಿ ಸುರ್ಜೇವಾಲಾ ಮುಂದೆ ಹೇಳ್ಬೋದು. ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಶಾಸಕರಾಗಿ ನಮ್ಮ ಮೌಲ್ಯಮಾಪನ ಮಾಡಿ, ಬೇಡ ಅನ್ನಲ್ಲ. ಏನ್ ಮಾಹಿತಿ ಕೊಡಬೇಕೋ ಕೇಳಿ, ಕೊಡ್ತೀವಿ. ಆದ್ರೆ ನೀವು ಸಚಿವರ ಮೌಲ್ಯಮಾಪನ ಯಾಕೆ ಮಾಡ್ತೀರಿ ಅಂತ ಕೇಳ್ಬೋದಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುರ್ಜೇವಾಲಾ ಅವರು ಸಚಿವರ ಮೌಲ್ಯಮಾಪನ ಯಾಕೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸಚಿವರ ಮೌಲ್ಯಮಾಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಏನೀಗ ಎಲ್ಲಾ ಸಚಿವರನ್ನ ಕರೆಸ್ತಾ ಇದ್ದಾರೆ,
ಮಾಹಿತಿಯನ್ನ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಈಗಾಗಲೇ ದಾಖಲೆಗಳ ಸಮೇತ ಸುರ್ಜೇವಾಲಾ ಅವರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಲವು ಸಚಿವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ. 3 ದಿನಕ್ಕೆ ಕಾಲಿಟ್ಟಿದೆ ಮಂತ್ರಿಗಳ ಮೌಲ್ಯಮಾಪನ. ಇವತ್ತು ಕೂಡ ಕೆಲ ಸಚಿವರ ಜೊತೆಗೆ 1-to-1 ಸಭೆಯನ್ನ ನಡೆಸಬೇಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಸರಣಿ ಸಭೆಗಳು ನಡೀತಾ ಇದೆ. ಮೊನ್ನೆ 3, ನಿನ್ನೆ 11 ಸಚಿವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇವತ್ತು 8 ಸಚಿವರಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ರಾಜಣ್ಣ ಇವತ್ತು ಸಭೆಗೆ ಹಾಜರಾಗ್ತಾರಾ ಅನ್ನೋದೇ ಕುತೂಹಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಶಾಸಕರನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರೇನು ಮುಂದಾಗಿದ್ರು, ಆದರೆ ಅವ್ರಿಗೇನೆ ಶಾಕ್ ಎದುರಾಗಿದೆ. ಕಾರಣ ಸುರ್ಜೇವಾಲಾ ಅವರ ವಿರುದ್ಧವೇ ಸಿದ್ದರಾಮಯ್ಯ ಆಪ್ತ ಬಣ ತಿರುಗಿ ಬಿದ್ದಿದೆ. ಈ ಮೂಲಕ ಉಸ್ತುವಾರಿಗೆ ಸೆಟ್ಟು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಶಾಸಕರ ಸಮಾಧಾನಕ್ಕೆ 1-to-1 ಮೀಟಿಂಗ್ ಆಯಿತು. ಶಾಸಕರ ಬಳಿಕ ಸಚಿವರ ಮೌಲ್ಯಮಾಪನಕ್ಕೆ ಸಿಟ್ಟು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸುರ್ಜೇವಾಲಾ ಅನ್ನುವಂತಹ ಪರಿಸ್ಥಿತಿ, ಸಂಘರ್ಷದ ಕತೆ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ವಿರುದ್ಧ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಏನ್ ಕತೆ, ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾನೆ ಇದ್ದಾರೆ. ಕಳೆದ ವಾರ ಬಂದಿದ್ರು, 2-3 ದಿನ ಇದ್ರು. ಈಗ ಮತ್ತೆ ಬಂದಿದ್ದಾರೆ, 2-3 ದಿನ ಇರ್ತಾರೆ. ಶಾಸಕರನ್ನ ಕರೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನವೂ ಕೂಡ ಆಗ್ತಾ ಇದೆ. ಇದೇ ಸಚಿವರ ಮೌಲ್ಯಮಾಪನಕ್ಕೆ ಸಿದ್ದರಾಮಯ್ಯ ಟೀಮ್ ಆಕ್ರೋಶಗೊಂಡಿದೆ. ಸಿಎಂ ಮಾಡಬೇಕಾದಂತ ಕೆಲಸನ ಉಸ್ತುವಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರ ಮೌಲ್ಯಮಾಪನ ಓಕೆ, ಆದರೆ ಸಚಿವರ ಮೌಲ್ಯಮಾಪನವನ್ನ ಇವ್ರು ಯಾಕೆ ಮಾಡಬೇಕು, ಇವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ದಾರಂತೆ. ನೀವು ಉಸ್ತುವಾರಿನ ಶಾಸಕರ ಮೌಲ್ಯಮಾಪನ ಮಾಡಿ, ಶಾಸಕರಾಗಿ ಈ ಸಚಿವರನ್ನೂ ಕರೆಸಿ, ಆದರೆ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನ ಮಾಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ? ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಮಾಡುವಂತ ಕೆಲಸ ಅದು. ಈ ಬಗ್ಗೆ ಸಚಿವ ಕೆ.ಎನ್. ರಾಜಣ್ಣ ಸೇರಿ ಹಲವು ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಮುಖ್ಯಮಂತ್ರಿ ಅಧಿಕಾರವನ್ನ ಓವರ್ಟೇಕ್ ಮಾಡಲಾಗ್ತಾ ಇದೆ, ಸಚಿವರ ಮೌಲ್ಯಮಾಪನ ಮುಖ್ಯಮಂತ್ರಿ ಮಾತ್ರ ಮಾಡಬೇಕು, ಪಕ್ಷದ ಉಸ್ತುವಾರಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಯಾವ ರಾಜ್ಯದಲ್ಲೂ ಮಾಡದ ಮೌಲ್ಯಮಾಪನ ಇಲ್ಲಿ ಯಾಕೆ ಅಂತ ಕಿಡಿಕಾರಿದ್ದಾರೆ. ಇದನ್ನು ನೇರವಾಗಿ ಸುರ್ಜೇವಾಲಾ ಅವರ ಹತ್ರನೂ ಹೇಳ್ಬೋದಲ್ಲ ನೀವು. ಸಿದ್ದರಾಮಯ್ಯ ಆಪ್ತ ಬಣದವರು ಯಾರದೋ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಲ್ಲ, ಹೋಗಿ ಸುರ್ಜೇವಾಲಾ ಮುಂದೆ ಹೇಳ್ಬೋದು. ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಶಾಸಕರಾಗಿ ನಮ್ಮ ಮೌಲ್ಯಮಾಪನ ಮಾಡಿ, ಬೇಡ ಅನ್ನಲ್ಲ, ಏನು ಮಾಹಿತಿ ಕೊಡಬೇಕೋ ಕೇಳಿ ಕೊಡ್ತೀವಿ, ಆದ್ರೆ ನೀವು ಸಚಿವರ ಮೌಲ್ಯಮಾಪನ ಯಾಕೆ ಮಾಡ್ತೀರಿ ಅಂತ ಕೇಳಬಹುದಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುರ್ಜೇವಾಲಾ ಅವರು ಸಚಿವರ ಮೌಲ್ಯಮಾಪನ ಯಾಕೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನ ಓವರ್ಟೇಕ್ ಮಾಡುವಂತ ಕೆಲಸ ಆಗ್ತಿದೆಯಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಸಚಿವರ ಮೌಲ್ಯಮಾಪನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಏನೀಗ ಎಲ್ಲಾ ಸಚಿವರನ್ನ ಕರೆಸ್ತಾ ಇದ್ದಾರೆ, ಮಾಹಿತಿಯನ್ನ ಕೇಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಈಗಾಗಲೇ ದಾಖಲೆಗಳ ಸಮೇತ ಸುರ್ಜೇವಾಲಾ ಅವರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಹಲವು ಸಚಿವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ. 3 ದಿನಕ್ಕೆ ಕಾಲಿಟ್ಟಿದೆ ಮಂತ್ರಿಗಳ ಮೌಲ್ಯಮಾಪನ. ಇವತ್ತು ಕೂಡ ಕೆಲ ಸಚಿವರ ಜೊತೆಗೆ 1-to-1 ಸಭೆಯನ್ನ ನಡೆಸಬೇಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಸರಣಿ ಸಭೆಗಳು ನಡೀತಾ ಇದೆ. ಮೊನ್ನೆ 3, ನಿನ್ನೆ 11 ಸಚಿವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇವತ್ತು 8 ಸಚಿವರಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ರಾಜಣ್ಣ ಇವತ್ತು ಸಭೆಗೆ ಹಾಜರಾಗ್ತಾರಾ ಅನ್ನೋದೇ ಕುತೂಹಲ.
ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಶಾಸಕರನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರೇನು ಮುಂದಾಗಿದ್ರು, ಆದ್ರೆ ಅವ್ರಿಗೇನೆ ಶಾಕ್ ಎದುರಾಗಿದೆ. ಕಾರಣ ಸುರ್ಜೇವಾಲಾ ಅವರ ವಿರುದ್ಧವೇ ಸಿದ್ದರಾಮಯ್ಯ ಆಪ್ತ ಬಣ ತಿರುಗಿ ಬಿದ್ದಿದೆ. ಈ ಮೂಲಕ ಉಸ್ತುವಾರಿಗೆ ಸೆಟ್ಟು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಶಾಸಕರ ಸಮಾಧಾನಕ್ಕೆ 1-to-1 ಮೀಟಿಂಗ್ ಆಯ್ತು. ಶಾಸಕರ ಬಳಿಕ ಸಚಿವರ ಮೌಲ್ಯಮಾಪನಕ್ಕೆ ಸಿಟ್ಟು ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಸುರ್ಜೇವಾಲಾ ಅನ್ನುವಂತಹ ಪರಿಸ್ಥಿತಿ, ಸಂಘರ್ಷದ ಕತೆ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಣ ಸುರ್ಜೇವಾಲಾ ವಿರುದ್ಧ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ, ಏನ್ ಕತೆ, ಇದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಕ್ ಟು ಬ್ಯಾಕ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾನೆ ಇದ್ದಾರೆ. ಕಳೆದ ವಾರ ಬಂದಿದ್ರು, 2-3 ದಿನ ಇದ್ರು. ಈಗ ಮತ್ತೆ ಬಂದಿದ್ದಾರೆ, 2-3 ದಿನ ಇರ್ತಾರೆ. ಶಾಸಕರನ್ನ ಕರೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನವೂ ಕೂಡ ಆಗ್ತಾ ಇದೆ. ಇದೇ ಸಚಿವರ ಮೌಲ್ಯಮಾಪನಕ್ಕೆ ಸಿದ್ದರಾಮಯ್ಯ ಟೀಮ್ ಆಕ್ರೋಶಗೊಂಡಿದೆ. ಸಿಎಂ ಮಾಡಬೇಕಾದಂತ ಕೆಲಸನ ಉಸ್ತುವಾರಿ ಅವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರ ಮೌಲ್ಯಮಾಪನ ಓಕೆ, ಆದ್ರೆ ಸಚಿವರ ಮೌಲ್ಯಮಾಪನವನ್ನ ಇವ್ರು ಯಾಕೆ ಮಾಡಬೇಕು,